Good morning, all of you. In the last video, we covered working environment and job stress. Today, we will going to discuss the another concept of your module number 4, that is organizational culture. So let us see what exactly organizational culture is. I think ನಾವು ಜನರಲ್ ಆಗಿ ಮಾತಾಡಬೇಕಾದಾಗ ಇಂಡಿಯನ್ ಸಿಸ್ಟಮ್ ಅಲ್ಲಿ ಅಥವಾ ಒಂದು ಇಂಡಿಯನ್ ಕಂಟ್ರಿಲಿ ಸೊ ನಮ್ಮದೇ ಆದಂಥ ಒಂದು ಓನ್ ಕಲ್ಚರ್ ಇದೆ ಅಂತ ಮಾತಾಡ್ತೀವಿ. ವಿ ಹ್ಯಾವ್ ಅವರ್ ಓನ್ ಟ್ರೆಡಿಷನ್ಸ್ ಬಿಲೀಫ್ಸ್ ಅಂತ ಮಾತಾಡ್ತೀವಿ. In the same manner, in the organizations also, there is certain norms, rules, traditions, beliefs ಎಲ್ಲ ಇಟ್ಕೊಂಡು ಏನು ಮಾಡ್ತಾರೆ, ಅವರ ಒಂದು ಆರ್ಗನೈಸೇಷನ್ನ ರನ್ ಮಾಡ್ತಾರೆ. ಅಲ್ಟಿಮೇಟ್ ಇಂಟೆನ್ಷನ್ ಎಷ್ಟು, ಲೈಕ್ ಒನ್ ಹೆಲ್ತಿ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡೋದು ದ ಮೇಜರ್ intention of this organization culture. So let us start with little bit theoretical background or little bit basic things of what exactly culture means or what exactly organizational culture means. Culture is a pattern of basic assumptions invented, discovered, or developed by given group as it learns to cope with its problems of external adoption and internal integration worked well enough to be considered valuable and therefore to be taught to new members as a correct way to perceive, think and feel in relation to those problems. ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ಕಲ್ಚರ್? ಕಲ್ಚರ್ ಅಂತ ಅಂದರೆ ಏನು? ಕಲ್ಚರ್ ಅನ್ನೋದು ಒಂದು ಬೇಸಿಕ್ ಅಸಂಪ್ಷನ್ಸು ಒಂದೊಂದು ಜನರೇಷನಿಂದ ಡೆವಲಪ್ ಆಗಿ ಬರುವಂಥದ್ದು. ಆ ಅಸಂಪ್ಷನ್ಸ್ನ ಅಥವಾ ಆ ಒಂದು ವಿಚಾರಗಳನ್ನ ಕೆಲವರು ಹೊಸದಾಗಿ ಹುಟ್ಟಾಕ್ತಾರೆ, ಕೆಲವೊಂದು ಅದು ಆಲ್ರೆಡಿ ಹಾಗೆ ಬೆಳ್ಕೊಂಡು ಬಂದಿರುತ್ತೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಒಂದು ಗ್ರೂಪ್ ಆಫ್ ಪೀಪಲಲ್ಲಿ ಅದನ್ನು ನಾವು ಹೇಳಿಕೊಟ್ಟು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡಬೇಕು, ಕೆಲವೊಂದು ಪರಿಸ್ಥಿತಿಗಳನ್ನ ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ನಾವೊಂದು ನಮ್ಮ ಒಂದು ನಮ್ಮ ಒಂದು ಪರ್ಟಿಕ್ಯುಲರ್ ವೈಯಕ್ತಿಕವಾಗಿ ಯಾವ ರೀತಿ ನಾವು ಇಂಪ್ರೂವ್ ಆಗಬೇಕು ಅನ್ನೋದನ್ನ ಹೇಳ್ಕೊಡೋದಿದೆಯಲ್ಲ, ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಕಲ್ಚರ್ ಅಂತ ಕರಿತೀವಿ. ಇನ್ ದ ಸೇಮ್ ಮ್ಯಾನರ್ ಆರ್ಗನೈಸೇಷನ್ ಕಲ್ಚರ್ ಅಂತ ಅಂದ್ರೆ ಏನು? ದ ಶೇರ್ಡ್ ಆಟಿಟ್ಯೂಡ್ ಅಂಡ್ ಪರ್ಸೆಪ್ಷನ್ಸ್ in an organization that are based on a set of fundamental norms and values and help members to understand the organization. ಅಂದ್ರೆ ಅರ್ಥ ಏನು? ಕೆಲವೊಂದು ಆಟಿಟ್ಯೂಡು ಮತ್ತು ಪರ್ಸೆಪ್ಷನ್ಸ್ಗಳನ್ನ ಆರ್ಗನೈಸೇಷನಲ್ಲಿ ಎಲ್ಲರಿಗೂ ಅದನ್ನ ತಿಳಿಸ್ಕೊಟ್ಟು ಒಂದು ಫಂಡಮೆಂಟಲ್ ನಾರ್ಮ್ಸು ಏನು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾರೆ, ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಕಂಪ್ನಿಲಿರುವಂಥ ಎಲ್ಲ ಮೆಂಬರ್ಸ್ಗಳಿಗೂ ಅದನ್ನ ಅರ್ಥ ಮಾಡಿಸಿ ಅದ್ರ ಮುಖಾಂತರ ಒಂದು ಕಂಪ್ನಿನ ನಡ್ಸ್ಕೊಂಡು ಹೋಗೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಆರ್ಗನೈಸೇಷನ್ ಕಲ್ಚರ್. ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ ಕಾರ್ಪೊರೇಟ್ ಕಲ್ಚರ್? ಸೇಮ್ ಆರ್ಗನೈಸೇಷನ್ ಕಲ್ಚರ್, ನಿಮ್ಮ what you called ಕಾರ್ಪೊರೇಟ್ ಕಲ್ಚರ್, ಬೋತ್ ಆರ್ ಸೇಮ್, ಏನು ಅಷ್ಟು ಡಿಫ್ರೆನ್ಸ್ ಇಲ್ಲ. What exactly corporate culture says? It consists of norms, values and unwritten rules of conduct of an organization as well as management styles, priorities, beliefs and interpersonal behavior that prevail in the organization. Together they create climate that influence how well people communicate, plan and make decisions. ಯಾವುದೇ ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಅದರದೇ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಕೆಲವರು ಅದನ್ನ ಸ್ಟೇಟ್ಮೆಂಟ್ ವೈಸ್ ಹೇಳ್ತಾರೆ, ಬಟ್ ಅದು ಇನ್ಹರೆಂಟ್ ಆಗಿ ಏನಾಗಿರುತ್ತೆ, ಕೆಲವೊಂದು ಆರ್ಗನೈಸೇಷನ್ ಬಂದ್ಬಿಟ್ಟಿರುತ್ತೆ. ಸೊ ಇಂಥ ಒಂದು ನಾರ್ಮ್ಸ್ ವ್ಯಾಲ್ಯೂಸ್ ಅನ್ನೋದನ್ನ ಒಂದು ಆರ್ಗನೈಸೇಷನ್ ಇಟ್ಕೊಂಡು ಅದ್ರ ಮುಖಾಂತರ ಸೊ ತನ್ನ ಆರ್ಗನೈಸೇಷನ್ ರನ್ ಮಾಡೋದಿದೆಯಲ್ಲ, ಆ ಒಂದು ಕಲ್ಚರ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಸೊ ಇಟ್ ಕ್ರಿಯೇಟ್ಸ್ a climate of in which influence how to well to prepare while speaking with somebody and while making any decisions in the organization. ಇವತ್ತು ನಾವು ಏನ್ ಕ್ಯಾಶುವಲ್ ಆಗಿ ಮಾತಾಡ್ತೀವಿ ಹಾಗೆ ಕ್ಯಾಶುವಲ್ ಆಗಿ ನಾನು ಕಂಪ್ನಿಲಿ ಮಾತಾಡೋದಕ್ಕಾಗಲ್ಲ. ಬಿಕಾಸ್ ದೇರ್ ಆರ್ ಸರ್ಟನ್ ವೇಸ್ ಇನ್ ವಿಚ್ ಯು ನೀಡ್ ಟು ಕಮ್ಯುನಿಕೇಟ್ ವಿತ್ ದ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್. ಇವತ್ತು ಯಾರೋ ಒಬ್ಬ ಮ್ಯಾನೇಜರು ಅಥವಾ ಯಾರೋ ಒಬ್ಬ ಅಕೌಂಟೆಂಟು ಇವತ್ತು ಒಂದು ಆರ್ಗನೈಸೇಷನ್ ಇದ್ದಾನೆ ಅಂತ ಅಂದ್ರೆ
ಅಕೌಂಟೆಂಟ್ ಮ್ಯಾನೇಜರ್ ಹತ್ರ ಬಿಹೇವ್ ಮಾಡಬೇಕಾದಾಗ ಅಥವಾ ಮ್ಯಾನೇಜರು ಅಕೌಂಟೆಂಟ್ ಹತ್ರ ಬಿಹೇವ್ ಮಾಡಬೇಕಾದಾಗ ದೇರ್ ಆರ್ ಸರ್ಟನ್ ವೇ ಇನ್ ವಿಚ್ ದೇ ಹ್ಯಾವ್ ಟು speak or they have to communicate with. So that is where it says about how cultured companies are, how cultured organization those are ಅಂತ ಹೇಳ್ತಾರೆ. So that is what we call as a corporate culture. Without exception, the dominance and coherence of culture prove to be an essential quality of the excellent companies. ಇವತ್ತು ಯಾವುದೇ ಒಂದು ಕಂಪನಿ ತುಂಬಾ ಎಕ್ಸಲೆಂಟ್ ಆಗಿದೆ ಚೆನ್ನಾಗಿದೆ ಅಂತ ಅಂದ್ರೆ ಅರ್ಥ ಆ ಕಂಪ್ನಿಲಿ ಇರುವಂತ ಒಂದು ವೇ ಆಫ್ ಕಲ್ಚರ್ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಒಂದು ಟ್ರೆಡಿಷನಲ್ ಬಿಲೀಫ್ಸ್ಗಳನ್ನ ಇಟ್ಕೊಂಡು ಒಂದು ಕಂಪ್ನಿನ ರನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪಾಯಿಂಟ್ ಇಂದ ಆ ಒಂದು ಪರ್ಟಿಕ್ಯುಲರ್ ಕಂಪನಿ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಏನಾಗ್ತಾ ಹೋಗುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಮೋರ್ ಓವರ್ ದ ಸ್ಟ್ರಾಂಗರ್ ದ ಕಲ್ಚರ್ ಅಂಡ್ ಮೋರ್ ಇಟ್ ವಾಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮಾರ್ಕೆಟ್ ಪ್ಲೇಸ್. The less need was there for policy manuals, organization charts and detailed procedures and rules ಅಂತ. ನೀವೊಂದು ಕಲ್ಚರ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ಸೊ ಆ ಜಾಗದಲ್ಲಿ ನಿಮ್ಗೆ ತುಂಬಾ ಡೀಟೇಲ್ ಪ್ರೊಸೀಜರು ಅಥವಾ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಪಾಲಿಸಿ ಮ್ಯಾನ್ಯಲ್ಸ್ಗಳು ಅವಶ್ಯಕತೆ ಏನಾಗುತ್ತೆ ಕಡಿಮೆ ಆಗುತ್ತೆ. ಬಿಕಾಸ್ ಒಂದು ಆರ್ಗನೈಸೇಷನ್ಗೆ ನೀವು ಒಳಗಡೆ ಹೋಗಿದ ತಕ್ಷಣ ಆ ಒಂದು ಅಟ್ಮಾಸ್ಫಿಯರ್ ನಿಮಗೆ ಕ್ರಿಯೇಟ್ ಮಾಡಬೇಕು. ಯಾವ ರೀತಿ ಈ ಆರ್ಗನೈಸೇಷನ್ ಈ ತರ ಪ್ರೊಸೀಜರ್ಸ್ ಇದೆ, ಸೊ ಇದನ್ನ ನೀವು ರೀತಿ ಫಾಲೋ ಮಾಡಬೇಕು. ಐ ಥಿಂಕ್ in the around 3-4 months back when I visited Toyota company. ಸೊ ಟೊಯೋಟಾ ಕಂಪ್ನಿಲಿ ಏನು ಅಂತ ಅಂದ್ರೆ ನೀವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಇನ್ ದ ರಿಸೆಪ್ಷನ್ ಕೌಂಟರ್ ಯು ಹ್ಯಾವ್ ಟು ಎಂಟರ್ ಯುವರ್ ಡೀಟೇಲ್ಸ್. ಅದಾಗಿದ ತಕ್ಷಣ ನೀವು ಒಂದು ಯಾವುದೋ ಒಂದು ಆಫೀಸ್ ಹತ್ರ ನೀವು ರೀಚ್ ಆಗಬೇಕು ಅಂದಾಗ ದೇರ್ ಈಸ್ ಸರ್ಟನ್ ವೇ ಇನ್ ವಿಚ್ ಯು ಹ್ಯಾವ್ ಟು ಗೋ. ಒಂದು ಎಲ್ಲೋ ಲೈನ್ಸ್ ನ ಹಾಕಿರ್ತಾರೆ, ಅದೇ ಲೈನ್ಸ್ ಅಲ್ಲೇ ನೀವು ಹೋಗಿ ಏನ್ ಮಾಡಬೇಕು ಆ ಪರ್ಟಿಕ್ಯುಲರ್ ಈವನ್ ದೋ ಯು ಹ್ಯಾವ್ ಮೋರ್ ಅಮೌಂಟ್ ಆಫ್ ಸ್ಪೇಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ, ಸೊ ಯು ಹ್ಯಾವ್ ಟು ಪಾಸ್ ಇನ್ ದಟ್ ಪರ್ಟಿಕ್ಯುಲರ್ ಲೈನ್. ಸಿ ಇದು ಒಂದು ಸಣ್ಣ ಕಾನ್ಸೆಪ್ಟ್ ಹೇಳುತ್ತೆ ಹೌ ಆರ್ಗನೈಸೇಷನ್ ಹ್ಯಾವ್ ಸಿಸ್ಟಮ್ಯಾಟಿಕಲಿ ಡೆವಲಪ್ಡ್ ಅಂತ. ದಟ್ ಈಸ್ ವಾಟ್ ದೇ ಕಲ್ಚರ್ ಇಸ್. ಇವತ್ತು ನಾನು ಹೋಗಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಎಲ್ಲೋ ಒಂದ್ ಕಡೆ ಏನಂತ, ಓಕೆ ಇಲ್ಲೇ ಈ ತರ ಇದೆ ಅಂತ ಅಂದ್ರೆ ಸೊ ದೇರ್ ಇಸ್ ಮೋರ್ ಸಿಸ್ಟಮ್ಯಾಟಿಕ್ ವೇ ಇನ್ ದ ಆರ್ಗನೈಸೇಷನ್. ಒಳಗಡೆನೂ ಹಾಗೆ ಇರುತ್ತೆ ಅನ್ನೋ ಒಂದು ಬಿಲೀಫ್ಸ್ಗಳು ಏನಾಗ್ತಾ ಹೋಗುತ್ತೆ ಬರ್ತಾ ಹೋಗುತ್ತಲ್ಲ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ದ ಗುಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ನೀಡ್ ಟು ಬಿ ಎಸ್ಟಾಬ್ಲಿಷ್ಡ್. ಸರ್ ಹಾಗಾದ್ರೆ ಆರ್ಗನೈಸೇಷನ್ ಕಲ್ಚರ್ ಅನ್ನೋದು ಯಾಕೆ ಬೇಕು, ಅವಶ್ಯಕತೆ ಇದೆಯಾ ಒಂದು ಆರ್ಗನೈಸೇಷನ್ಗೆ? ಸೊ ದಟ್ ಈಸ್ ವೇರ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಕಲ್ಚರ್ ಅರೈಸಸ್. Now, so there are certain points that you need to remember, or there are certain reasons that you need to remember. So, why organization structure is required? I think you can see the first concept is the culture decides the way employees interact at their workplace. ಇವತ್ತು ಎಂಪ್ಲಾಯಿ ಯಾವ ರೀತಿ ಒಂದು ಆರ್ಗನೈಸೇಷನ್ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಾನೆ ಅಥವಾ ಅವನ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ ಅಥವಾ ಇಂಟ್ರಾಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿಯಾದಂತ ಒಂದು ಕಲ್ಚರ್ ಡೆವಲಪ್ ಆಗಿದೆ ಅಂತ. ಹೆಲ್ತಿ ಕಲ್ಚರ್ ಎನ್ಕರೇಜಸ್ ದ ಎಂಪ್ಲಾಯೀಸ್ ಟು ಸ್ಟೇ ಮೋಟಿವೇಟೆಡ್ ಅಂಡ್ ಲಾಯಲ್ ಟುವರ್ಡ್ಸ್ ದ ಮ್ಯಾನೇಜ್ಮೆಂಟ್ ಅಂತ. ಅಂದ್ರೆ ಅರ್ಥ ಏನು, ಒಂದು ಪಾಸಿಟಿವ್ ಕಲ್ಚರ್ ಇಂಪ್ಲಿಮೆಂಟ್ ಆಗಿದ್ರೆ ಆರ್ಗನೈಸೇಷನ್ ಅಲ್ಲಿ ಆಟೋಮೆಟಿಕ್ ಆಗಿ ಎಂಪ್ಲಾಯೀಸ್ಗಳು ಏನಾಗ್ತಾರೆ ಮೋಟಿವೇಟ್ ಆಗ್ತಾರೆ, ಒಂದು ನಂಬಿಕೆ ಇಟ್ಟು ಏನ್ ಮಾಡ್ತಾ ಹೋಗ್ತಾರೆ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ವೈ ದಿಸ್ ಆರ್ಗನೈಸೇಷನ್ ಕಲ್ಚರ್ ಇಸ್ required. Second point is culture of the workplace also goes a long way in promoting healthy competition at the workplace ಅಂತ. ಯಾವುದೇ ರೀತಿಯಾದಂತ ಒಂದು ಡಿಸ್ಟರ್ಬೆನ್ಸ್ ಇಲ್ದಾನೆ ಅಥವಾ ಒಂದು ಡಿಫರೆನ್ಸ್ ಒಪಿನಿಯನ್ ಇಲ್ದಾನೆ ಒಂದು ಹೆಲ್ತಿ ಕಾಂಪಿಟೇಷನ್ ನ ವಿತ್ ಇನ್ ದ ಆರ್ಗನೈಸೇಷನ್ ಡೆವಲಪ್ ಮಾಡಬೇಕು ಅಂತ ಅಂದ್ರೆ ಸೊ ದೇರ್ ಇಸ್ ಅ ಪ್ರಾಪರ್ ಕಲ್ಚರ್ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಇನ್ ದ ಆರ್ಗನೈಸೇಷನ್. Employees try their level best to perform better than their fellow workers and earn recognition and appreciation of the superiors. It is the culture of the workplace which actually motivates the employee to perform ಅಂತ. ಅಂದ್ರೆ ಅರ್ಥ ಏನು, ಇವತ್ತು ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅದು ಚೆನ್ನಾಗಿ ಮಾಡ್ತಾ ಇದ್ದೀನಿ, ಅದಕ್ಕೆ ಸುಪೀರಿಯರ್ ಇಂದ ಒಳ್ಳೆ ಅಪ್ರಿಸಿಯೇಷನ್ ಬಂತು, ಹೀಗೆ ಬಂದಾಗ ಏನಾಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ ಎಂಪ್ಲಾಯೀಸ್ ಹಿಮ್ಸೆಲ್ಫ್ ದೇ ವಿಲ್ ಗೆಟ್ ಮೋಟಿವೇಟೆಡ್ ಟು ವರ್ಕ್ ಇನ್ ದ ಆರ್ಗನೈಸೇಷನ್ ಅಂತ. Every organization must have set guidelines for the employees to work accordingly. The culture of an organization represents certain predefined policies which guide the employees and give them a sense of direction at the workplace.
ಅಂದ್ರೆ ಅರ್ಥ ನಿಮ್ಮ ಏನ್ ಡೆವಲಪ್ ಮಾಡ್ಕೊಂಡಿರ್ತಿರೋ ಕಲ್ಚರ್, ಆ ಕಲ್ಚರ್ ಹೇಳುತ್ತೆ ಸೊ ಯಾವ ರೀತಿ ನಿಮ್ಮ ಒಂದು ವರ್ಕ್ ಪ್ಲೇಸ್ ಅಲ್ಲಿ ನೀವು ಒಂದು ವರ್ಕ್ ನ ಪರ್ಫಾರ್ಮ್ ಮಾಡಬೇಕು ಇನ್ ಅ ಪ್ರಾಪರ್ ವೇ ಅಕಾರ್ಡಿಂಗ್ ಟು ದ ಆರ್ಗನೈಸೇಷನ್ ಗೈಡ್ಲೈನ್ಸ್ ಅಂತ. ಸೊ ದಟ್ ಈಸ್ ಹೌ ದ ಕಲ್ಚರ್ ನೀಡ್ ಟು ಬಿ ಡೆವಲಪ್ಡ್ ಇನ್ ದ ಆರ್ಗನೈಸೇಷನ್. Every individual is clear about his roles and responsibilities in the organization and know how to accomplish the task ahead of the deadlines. The next point is the work culture goes a long way in creating the brand image of the organization. ಅಂದ್ರೆ ಅರ್ಥ ಏನು, ಒಂದು ಆರ್ಗನೈಸೇಷನ್ ಒಂದು ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಆಗಬೇಕು ಅಂತ ಅಂದ್ರೆ ಸೊ ವೇರ್ ದೇರ್ ದ ಕಲ್ಚರ್ ಶುಡ್ ಬಿ ಇನ್ ಅನ್ ಎಸ್ಟಾಬ್ಲಿಷ್ಡ್ ಇನ್ ಅನ್ ಅ ಪ್ರಾಪರ್ ಮ್ಯಾನರ್ ಅಂತ. ದ ವರ್ಕ್ ಕಲ್ಚರ್ gives an identity to the organization. In other words, an organization is known by its culture ಅಂತ. ಈಗ ಸಿಂಪಲ್, ಇವಾಗ ನಾನೊಬ್ಬ ಎಂಪ್ಲಾಯಿನ ನನ್ನ ಕಂಪ್ನಿಗೆ ರೆಕ್ರೂಟ್ ಮಾಡ್ಕೊಳ್ತೀನಿ, ಅವ್ನು ನಾನು 24 ಗಂಟೆಲಿ 20 ಅವರ್ ನಾನು ವರ್ಕ್ ಲೋಡ್ ಕೊಟ್ಬಿಡ್ತೀನಿ, ಒಂದ್ ದಿನಕ್ಕೆ ಅವ್ನು 20 ಗಂಟೆ ವರ್ಕ್ ಮಾಡಬೇಕು. ಏನಾಗುತ್ತೆ ಇಲ್ಲಿ, ನಾಳೆ ಆ ಎಂಪ್ಲಾಯಿ ಹೊರಗಡೆ ಹೋದಾಗ ಏನ್ ಮಾಡ್ತಾನೆ, ನಿಮ್ಮ ಒಂದು ಕಂಪ್ನಿನ ಪಾಸಿಟಿವ್ ಆಗಿ ಹೇಳಲ್ಲ, ಆಟೋಮೆಟಿಕ್ ಆಗಿ ಏನ್ ಮಾಡ್ತಾನೆ, ಹಿ ಸೇಸ್ ಅನ್ ನೆಗೆಟಿವ್ ವೇ. ದಟ್ ಮೀನ್ಸ್ ವಾಟ್, ವಿಚ್ ಕ್ರಿಯೇಟ್ಸ್ ಅ ಬ್ಯಾಡ್ ಇಂಪ್ರೆಷನ್ ಅಬೌಟ್ ಯುವರ್ ಆರ್ಗನೈಸೇಷನ್. So that's why when you have a good culture in the organization, automatically the brand image will going to increase. The organization culture brings all the employees on common platform. ಯಾವುದೇ ರೀತಿಯಾದಂಥ ಒಂದು ಇನ್ಇಕ್ವಾಲಿಟಿ ಅಂತ ತೋರಿಸ್ತಾನೆ ಎಲ್ಲಾನು ಒಂದು ಈಕ್ವಲ್ ಆಗಿ ನೋಡುವಂತ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಒಂದು ಆರ್ಗನೈಸೇಷನ್ ಕಲ್ಚರ್. The work culture unites the employees who are otherwise different backgrounds, families, and have varied attitudes and mentalities. The culture gives the employees a sense of unity at the workplace ಅಂತ. ಆರ್ಗನೈಸೇಷನ್ ಅಲ್ಲಿ ನಿಮ್ಗೆ ಇಂಥದ್ದೇ ಎಂಪ್ಲಾಯೀಸ್ಗಳು ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ರಿಲಿಜಿಯನ್ ಬೇಸ್ಡ್ ಆಗಿ ತಗೊಂಡ್ರೆ ಎಲ್ಲಾ ರೀತಿಯಾದಂಥ ರಿಲಿಜಿಯಸ್ ಪೀಪಲ್ಗಳು ಸಹ ಕಂಪ್ನಿಲಿ ಇರ್ತಾರೆ, ಅವರದ್ದೇ ಆದಂಥ ಓನ್ ಬಿಲೀಫ್ಸ್ಗಳು ಇರ್ತಾ ಹೋಗ್ತವೆ. ನೀವು ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಕಲ್ಚರ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ಅಂದ್ರೆ ಆ ಒಂದು ಕಲ್ಚರು ಯಾವುದೇ ಒಂದು ಎಂಪ್ಲಾಯೀಸ್ಗಳ ನಡುವೆ ಡಿಫ್ರೆನ್ಸ್ ಒಪಿನಿಯನ್ ತಗೊಂಡು ಬರಬಾರ್ದು. ನೀವು ಹೇಳುವಂತ ಒಂದು ನಾರ್ಮ್ಸ್ ಬಿಲೀಫ್ಸ್ ಅದು ಎಲ್ಲರಿಗೂ ಅಪ್ಲಿಕಬಿಲಿಟಿ ಆಗೋ ಹಾಗೆ ಏನ್ ಮಾಡ್ಬೇಕಾಗತ್ತೆ, ಸೊ ನಿಮ್ಮ ಒಂದು ಕಲ್ಚರ್ನ ಡೆವಲಪ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ಅನದರ್ ಪಾಯಿಂಟ್ ಆಫ್ ವೈ ಎಕ್ಸಾಕ್ಟ್ಲಿ ದಿಸ್ ಆರ್ಗನೈಸೇಷನ್ ಕಲ್ಚರ್ ಇಸ್ ರಿಕ್ವೈರ್ಡ್ ಅಂತ. ಸೊ ಇಷ್ಟು ಇಂಪಾರ್ಟೆನ್ಸ್ ಅಥವಾ ದ ರೀಸನ್ಸ್ ಬಿಹೈಂಡ್ ದಿಸ್ ಆರ್ಗನೈಸೇಷನ್ ಕಲ್ಚರ್ ಅನ್ನೋದು ನೋಡಿದ್ಮೇಲೆ ಸೊ ಈ ಒಂದು ಆರ್ಗನೈಸೇಷನ್ ಕಲ್ಚರ್ನ ಫಂಕ್ಷನ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ರನ್ ಆಗುತ್ತೆ. The first point is it gives members an organizational identity ಅಂತ. ಏನ್ ಹಾಗಂತ ಅಂದ್ರೆ sharing norms, values and perception gives people a sense of togetherness that helps promote a feeling of common purpose ಅಂತ. ಅಂದ್ರೆ ಅರ್ಥ ಏನು, ಒಂದು ಆರ್ಗನೈಸೇಷನ್ ಒಂದು ಪ್ರಾಪರ್ ಕಲ್ಚರ್ ಅನ್ನೋದನ್ನ ಎಲ್ಲಾ ಎಂಪ್ಲಾಯೀಸ್ಗಳಿಗೂ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಎಲ್ಲಾರ ಮೈಂಡ್ ಅಲ್ಲೂ ಒಂದೇ ಒಂದು ಆಬ್ಜೆಕ್ಟಿವ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಏನೋ ನನ್ನ ಆರ್ಗನೈಸೇಷನ್ ಚೆನ್ನಾಗಿ ಡೆವಲಪ್ ಮಾಡಬೇಕು ಅಂತ. That's what the culture provides shared pattern of cognitive perceptions and an understanding about the values or belief held by the organization. This enables the organizational members how to think and behave as expected of them ಅಂತ. ಅದರ ಅರ್ಥ ಸೊ ನೀವು ಯಾವ ರೀತಿ ಕಲ್ಚರ್ನ ನೀವು ಡೆವಲಪ್ ಮಾಡಿರ್ತೀರೋ ಅದ್ರ ಪ್ರಕಾರ ಏನಾಗ್ತಾ ಹೋಗುತ್ತೆ, ಆರ್ಗನೈಸೇಷನ್ ಎಂಪ್ಲಾಯೀಸ್ ಪರ್ಸೆಪ್ಷನ್ ಅರ್ಥ ಮಾಡ್ಕೊಳ್ಳೋದು ಅಥವಾ ಎಂಪ್ಲಾಯೀಸ್ ಒಂದು ಆರ್ಗನೈಸೇಷನ್ ಪರ್ಸೆಪ್ಷನ್ ಅರ್ಥ ಮಾಡ್ಕೊಳ್ಳೋಂಥ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್, ಇಟ್ ಫೆಸಿಲಿಟೇಟ್ಸ್ ಕಲೆಕ್ಟಿವ್ ಕಮಿಟ್ಮೆಂಟ್ ಅಂತ. ಈ ಒಂದು ಆರ್ಗನೈಸೇಷನ್ ಒಂದು ಓವರ್ ಆಲ್ ಒಂದು ಕಮಿಟ್ಮೆಂಟ್ ನ ಕ್ರಿಯೇಟ್ ಮಾಡುತ್ತೆ ಅಥವಾ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇಟ್ ಪ್ರೊವೈಡ್ಸ್ ಅ ಶೇರ್ಡ್ ಪ್ಯಾಟರ್ನ್ ಆಫ್ ಫೀಲಿಂಗ್ಸ್ ಟು ದ ಆರ್ಗನೈಸೇಷನಲ್ ಮೆಂಬರ್ಸ್ ಟು ಮೇಕ್ ದೆಮ್ ನೋ ವಾಟ್ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ವ್ಯಾಲ್ಯೂ ಅಂಡ್ ಫೀಲ್ ಅಂತ. ಅಂದ್ರೆ ಅರ್ಥ ಏನು, ಆರ್ಗನೈಸೇಷನ್ಗೆ ಏನ್ ಬೇಕಾಗಿದೆ, ಸೊ ನಾವ್ ಯಾವ ರೀತಿಯ ಆರ್ಗನೈಸೇಷನ್ಗೆ ನಮ್ಮ ಒಂದು ಇನ್ನು ಎಫರ್ಟ್ ಅನ್ನ ಕೊಡ್ಬೇಕಾಗತ್ತೆ, ಆ ಒಂದು ಕೊಡುವಂತ ಒಂದು ಕಮಿಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಇಸ್ ಇಟ್ ಪ್ರಮೋಟ್ ಸಿಸ್ಟಮ್ ಸ್ಟೆಬಿಲಿಟಿ ಅಂತ. ಒಂದು ಆರ್ಗನೈಸೇಷನ್ ಇರುವಂತಹ ಪ್ರೋಸೆಸ್ ಇರ್ಬೋದು ಅಥವಾ ಒಂದು ಸಿಸ್ಟಮ್ ಇರ್ಬೋದು, ಒಂದು ಸ್ಟೇಬಲ್ ಆಗಿ ರನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಯಾವುದು, ನಿಮ್ಮ ಒಂದು ಆರ್ಗನೈಸೇಷನಲ್ ಕಲ್ಚರ್. By encouraging a shared sense of identity and commitment,
Culture encourages lasting integration and cooperation among the members of an organization. It enhances the social stability by holding the organizational members together by providing them appropriate standards for which the members should stand for ಅಂತ ಅಂದ್ರೆ ಅರ್ಥ ಇಷ್ಟನೇ ಒಂದು ಓವರ್ ಆಲ್ ಒಂದು ಸೊಸೈಟಿಲಿ ಒಂದು ಸ್ಟೇಬಲ್ ಆಗಿ ಒಂದು ಆರ್ಗನೈಸೇಷನ್ ರನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. The next point is it shapes the behavior by helping the members make sense of their surrounding. An organization culture serves as a source of shared meaning that explain why things occur the way they do. Organization culture is not fully visible but felt. At less visible level, culture reflects the value shared by organizational members. ಇವತ್ತು ನೀವು ನೋಡುವಂತ ರಾ ಮೆಟೀರಿಯಲ್ ಇರ್ಬೋದು ಅಥವಾ ನೀವು ಕಾಣಿಸುವಂತ ಲೇಬರರ್ಸ್ಗಳು ಇರ್ಬೋದು, ಮೆಷಿನರೀಸ್ ಇರ್ಬೋದು, ಈ ತರ ನಿಮ್ಗೆ ಆರ್ಗನೈಸೇಷನ್ ಕಲ್ಚರ್ ಅನ್ನೋದು ಇಟ್ ಇಸ್ ನಾಟ್ ವಿಸಿಬಲ್. ಇದು ನಿಮ್ಗೆ ಕಣ್ಣು ಕಾಣಿಸುವಂತದ್ದಲ್ಲ. ಇಟ್ ಶುಡ್ ಬಿ ಫೆಲ್ಟ್ ಬೈ ದೆಮ್ಸೆಲ್ಸ್. ಆಯಾ ವ್ಯಕ್ತಿ ಒಳಗಡೆ ಅದು ಏನಾಗ್ತಾ ಹೋಗುತ್ತೆ, ಫೀಲ್ ಬರ್ತಾ ಹೋಗುತ್ತೆ. ಅಂದ್ರೆ ಅರ್ಥ ಏನು, ಈ ಒಂದು ಆರ್ಗನೈಸೇಷನ್ ಕಲ್ಚರ್ ಏನಾಗುತ್ತೆ, ಒಬ್ಬ ಎಂಪ್ಲಾಯಿ ಅಥವಾ ಒಬ್ಬ ಮೆಂಬರ್ಸ್ ನ ಒಂದು ಬಿಹೇವಿಯರ್ ನ ಸೊ ಚೇಂಜ್ ಮಾಡೋದಕ್ಕೆ ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ಇರುವಂತ ಒಂದು ಎನ್ವಿರಾನ್ಮೆಂಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. Then it provides a boundary. Culture creates a distinction between one organization and other. Such boundary defining helps identity members and non-members of the organization. Culture facilitates the generation of commitment to something larger than one's individual self-interest. It serves as control mechanism that guides and shapes the attitude and behavior of the organizational members. And that ಕಲ್ಚರ್ ಅನ್ನೋದು ಯಾವುದೇ ರೀತಿಯಾದಂತ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅನ್ನೋದು ಇರಲ್ಲ. ನಿಮ್ಗೆ ಒಂದೊಂದು ಆರ್ಗನೈಸೇಷನ್ ಅಲ್ಲಿ ಯಾವುದೇ ಅಂತ ಒಂದು ಓನ್ ಕಲ್ಚರ್ ನ ಏನ್ ಮಾಡ್ಕೊಂಡಿರ್ತಾರೆ, ಡೆವಲಪ್ ಮಾಡ್ಕೊಂಡಿರ್ತಾರೆ. ಮೀನ್ಸ್ ವಾಟ್, ಆರ್ಗನೈಸೇಷನ್ ಕಲ್ಚರ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಬೌಂಡ್ರಿ ಒಳಗಡೆ ನಡೆಯುವಂಥದ್ದು. ಇವತ್ತು ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್, ಇವಾಗ ನಾನು ಯಾವುದೋ ಒಂದು ಅಮೆಝಾನ್ ಹೇಳ್ತಾ ಇದ್ದೀನಿ ಅಂದ್ರೆ ಅಮೆಝಾನ್ ಒಳಗಡೆ, ಇವತ್ತು ಯಾವುದೋ ಒಂದು ಏರ್ಟೆಲ್ ಕಂಪ್ನಿ ಹೇಳ್ತಾ ಇದ್ದೀನಿ ಅಂದ್ರೆ ಆ ಏರ್ಟೆಲ್ ಕಂಪ್ನಿ ಒಳಗಡೆ ಇರುವಂತ ಒಂದು ಕಲ್ಚರ್. ಸೊ ಆ ಕಲ್ಚರ್ಗೂ ನಾನು ಬೇರೆ ಇನ್ಯಾವುದೋ ಅಮೆಝಾನ್ ಇರೋ ಕಲ್ಚರ್ಗೂ ನಾನು ಕಂಪ್ಯಾರಿಸನ್ ಮಾಡೋದಕ್ಕಾಗಲ್ಲ. ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಇವತ್ತು ಯಾವುದೋ ಒಂದು ಏರ್ಟೆಲ್ ಅನ್ನೋದು ಇಟ್ ಇಸ್ ಅ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್, ಅಮೆಝಾನ್ ಅನ್ನೋದು ಒಂದು ಇ ಕಾಮರ್ಸ್ ಸರ್ವಿಸ್ ಪ್ರೊವೈಡರ್. ಅವರ ಒಂದು ವೇ ಆಫ್ ಡೂಯಿಂಗ್ ವರ್ಕೇ ಬೇರೆ ಇರುತ್ತೆ, ಇವ್ರ ವೇ ಆಫ್ ಡೂಯಿಂಗ್ ವರ್ಕೇ ಬೇರೆ ಇರುತ್ತೆ. ಸೊ ಅಂದ್ರೆ ಅರ್ಥ ಏನು, ಅವ್ರ ಕಲ್ಚರೇ ಬೇರೆ ರೀತಿ ಇರುತ್ತೆ, ಇವ್ರ ಕಲ್ಚರೇ ಬೇರೆ ಇರುತ್ತೆ. ಒಟ್ನಲ್ಲಿ ಏನು ಅಂತ ಅಂದ್ರೆ ಒಂದು ಓವರ್ ಆಲ್ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಪಾಸಿಟಿವ್ ಬಿಹೇವಿಯರ್ ನ, ಪಾಸಿಟಿವ್ ಆಟಿಟ್ಯೂಡ್ ನ ಏನ್ ಮಾಡ್ತಾ ಹೋಗುತ್ತೆ, ಜನರೇಟ್ ಮಾಡ್ತಾ ಹೋಗುತ್ತೆ ಈ ಒಂದು ಆರ್ಗನೈಸೇಷನಲ್ ಕಲ್ಚರ್. It helps organizational members stick to conformity and expected mode of behavior. Culture ensures that everyone thinks and behaves in a prescribed manner. ಅಂದ್ರೆ ಅರ್ಥ ಏನು ಅಂತಂದ್ರೆ, ಕಲ್ಚರ್ ಅನ್ನೋದು ಎಲ್ಲಾ ಎಂಪ್ಲಾಯೀಸ್ ಆರ್ಗನೈಸೇಷನ್ ಅಲ್ಲಿ ಒಂದೇ ರೀತಿಯಾಗಿ ಯೋಚನೆ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿನ ಕ್ರಿಯೇಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ನಾನು ನನ್ನ ಕಂಪ್ನಿಲಿ ಲಾಗಿನ್ ಟೈಮ್ 9 o'clock ಮಾಡಿದ್ದೀನಿ, ಲಾಗ್ಔಟ್ ಟೈಮ್ ನಾನು 5 o'clock ಮಾಡಿದ್ದೀನಿ. ಅಂದ್ರೆ ಅರ್ಥ ಏನು, ದರ್ ಇಸ್ ಅ ಯೂನಿಫಾರ್ಮಿಟಿ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ದ ಆರ್ಗನೈಸೇಷನ್ ಇನ್ ವಿಚ್ employees have to come at 9 o'clock to the organization, they have to leave from the organization at 5 p.m. I have given a lunch break from 12:45 to 1:30, that is 45 minutes which is has been given to the employees to have their lunch. See, ಈ ಒಂದು ಯೂನಿಫಾರ್ಮಿಟಿ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಸೊ ಎಲ್ಲಾ ಒಬ್ಬ ಎಂಪ್ಲಾಯೀಸ್ಗಳು ಆ ಒಂದು ಪರ್ಟಿಕ್ಯುಲರ್ ವರ್ಕ್ ಕಮಿಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಿರ್ತಾರೆ. ಯಾರು ನಿಮ್ಗೆ ಎಷ್ಟು ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಬಂದು ಹೋಗಿ, ಎಷ್ಟೊತ್ತಿಗೆ ಬೇಕಾದ್ರೂ ಬನ್ನಿ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗಿ ಅಂತ ಅಂದಾಗ ಏನಾಗುತ್ತೆ, ಸೊ ದ ವರ್ಕ್ ಮೇ ಗೋ ಇನ್ ಅ ನೆಗೆಟಿವ್ ವೇ ಆರ್ ಲೈಕ್ ದ ಎಂಪ್ಲಾಯೀಸ್ ವಿಲ್ ನಾಟ್ ಶೋ ದಟ್ ಮಚ್ ಆಫ್ ಡಿಸಿಪ್ಲಿನ್ ಆರ್ ಇಂಟ್ರೆಸ್ಟ್ ಇನ್ ದ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ದ ಆರ್ಗನೈಸೇಷನ್ ಕಲ್ಚರ್ ಡೆವಲಪ್ಸ್ ಇನ್ ದ ಆರ್ಗನೈಸೇಷನ್ ಅಂತ. ಇಷ್ಟು ಏನು ನಿಮ್ಮ ಫಂಕ್ಷನ್ಸ್ ಆಫ್ ಆರ್ಗನೈಸೇಷನಲ್ ಕಲ್ಚರ್. Now let us see some practical examples. ನಾನು ಇಷ್ಟೊತ್ತಂಗ ನಿಮ್ಗೆ ಆರ್ಗನೈಸೇಷನ್ ಕಲ್ಚರ್ ಬಗ್ಗೆ ಮಾತಾಡ್ತಿದ್ದೆ, ಏನು ಯಾಕೆ ಬೇಕು, ಏನೇನು ಮೇಜರ್ ಫಂಕ್ಷನ್ಸ್ ಅಂತ. ಪ್ರಾಕ್ಟಿಕಲ್ ಆಗಿ ಕಂಪನೀಸ್ಗಳು ಯಾವ ರೀತಿ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಐ ಹ್ಯಾವ್ ಗಿವನ್ ಲಿಸ್ಟ್ ಆಫ್ ಕಂಪನೀಸ್ ಅರೌಂಡ್, ಐ ಹ್ಯಾವ್ ಟೇಕನ್ ಅರೌಂಡ್ 5 to 6 companies. How exactly they have maintain their corporate culture to retain their great employees. ಯಾವ ರೀತಿ ಒಂದು ಎಂಪ್ಲಾಯೀಸ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ.
Let us start with the first one, that is Amazon India ಬಗ್ಗೆ ಮಾತಾಡೋದಾದ್ರೆ. So in 2018, tech giant Amazon India made a bold move when its head Amit Agarwal instructed his employees to refrain from responding to any emails or phone calls between 6 p.m. and 8 a.m. This was aimed at improving work-life balance for Indian local employees and promoting a stress-free working environment. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಕಂಪ್ನಿಯವ್ರಿಗೆ. ಅಂದ್ರೆ ಅರ್ಥ, ಅವ್ರು ಹೇಳಿರೋದು ಏನು ಅಂತ ಅಂದ್ರೆ, ಒಬ್ಬ ಎಂಪ್ಲಾಯಿ ಆರ್ಗನೈಸೇಷನ್ಗೆ ಬಂದಿದ್ದಾನೆ ಅಂತ ಅಂದ್ರೆ, ಸೆ ಫಾರ್ ಎಕ್ಸಾಂಪಲ್ 8 AM ಅಥವಾ 9 AM ಬಂದಿದ್ದಾನೆ ಅಂತ ಅಂದ್ರೆ, ಸೊ ಈವ್ನಿಂಗ್ 5:36 ತನಕ ಅಷ್ಟೇ ಅವನ ಕೆಲಸ. ಈವ್ನಿಂಗ್ 6 ಆದ್ಮೇಲೆ ಟಿಲ್ ನೆಕ್ಸ್ಟ್ ಮಾರ್ನಿಂಗ್ 8 o'clock ತನಕ ಯಾವುದೇ ರೀತಿ ಫೋನ್ ಕಾಲ್ಸ್ ರಿಸೀವ್ ಮಾಡೋ ಹಾಗಿಲ್ಲ ಅಥವಾ ಯಾವುದೇ ರೀತಿ ಇಮೇಲ್ಸ್ಗೆ ರೆಸ್ಪಾಂಡ್ ಮಾಡೋ ಹಾಗಿಲ್ಲ. ಸರ್ ಇದರಿಂದ ಲಾಸ್ ಆಗಲ್ವಾ? ಇದರಿಂದ ಯಾವುದೇ ರೀತಿ ಲಾಸ್ ಅಂತ ಆಗಲ್ಲ. ಬಿಕಾಸ್ ಅವ ಕಂಪ್ನಿಲಿ 8 to 9 hours ವರ್ಕ್ ಆಲ್ರೆಡಿ ಮಾಡಿರ್ತಾನೆ. ಸೊ ನೀವು ಇನ್ನೂ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ನಾನು ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಒಂದು ಜಾಬ್ ಸ್ಟ್ರೆಸ್ ಅನ್ನೋದು ಏನಾಗ್ತಾ ಬಿಲ್ಡ್ ಆಗುತ್ತೆ. ನಾನು ನನ್ನ ಒಂದು ಪರ್ಸನಲ್ ಲೈಫ್ಗೆ ಏನ್ ಮಾಡೋಕ್ಕಾಗಲ್ಲ, ಟೈಮ್ನ ಕೊಡೋದಕ್ಕಾಗಲ್ಲ. ಸೊ ಅದೇ ಉದ್ದೇಶವಾಗಿ ಏನ್ ಮಾಡಿದ್ದಾರೆ 2018 ಸೊ ಅವ್ರು ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಏನಂತ, ಸೊ ಯಾವುದೇ ಎಂಪ್ಲಾಯೀಸ್ಗಳು ಈವ್ನಿಂಗ್ 6 ಆದ್ಮೇಲೆ ಟಿಲ್ ಮಾರ್ನಿಂಗ್ 8 o'clock ತನಕ ಯಾವುದೇ ರೀತಿ ಫೋನ್ಸ್ ಆಗಲಿ ಇಮೇಲ್ಸ್ ಆಗಿ ವಿಚ್ ಆರ್ ಕನೆಕ್ಟೆಡ್ ಟು ಅಮೆಝಾನ್ ವರ್ಕಿಂಗ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂಗೆ ಸೊ ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸಿವ್ನ ಮಾಡೋ ಹಾಗಿಲ್ಲ. See, this is what we call as one type of organization culture has been developed in Amazon. Let's with the second point, that is Tata Consultancy Services. Tata Consultancy Services placed in top 10 best companies for women in India in 2018. This was based on the results of the survey of 360 companies from different industries. Now, ಏನ್ ಮಾಡಿದ್ದಾರೆ ನೋಡೋಣ. TCS was able to achieve its high ranking for establishing a good work culture and promoting them within the organization. One of the company's initiative is Empower, in which people, managers at different centers deal with key employee issues. Another initiative is Maitri, aims to reach out employees' families and bring them together for various cultural events. ಅಂದ್ರೆ ಅರ್ಥ ಏನು, TCS ಅಲ್ಲಿ ಮಾಡ್ತಿರೋಂಥ ಎಲ್ಲ ಎಂಪ್ಲಾಯೀಸ್ ಜೊತೆಗೆ ಆಯಾ ಒಂದು ಪರ್ಟಿಕ್ಯುಲರ್ ಸೆಂಟರ್ನ ಮ್ಯಾನೇಜರ್ಸ್ಗಳು ಏನ್ ಮಾಡ್ಬೇಕಾಗತ್ತೆ, ಆ ಎಂಪ್ಲಾಯೀಸ್ಗಳನ್ನ ಒಂದು ಇಶ್ಯೂಸ್ಗಳು ಏನಿರುತ್ತೆ ಆ ಇಶ್ಯೂಸ್ಗಳನ್ನ ಇವರು ಸಾಲ್ವ್ ಮಾಡ್ಬೇಕಾಗತ್ತೆ. ಒಂದು ಯಾವುದೇ ರೀತಿ ಕಲ್ಚರಲ್ ಈವೆಂಟ್ಸ್ ಇದ್ದಾಗ ಆ ಎಂಪ್ಲಾಯೀಸ್ನ ಫ್ಯಾಮಿಲಿ ಇರುತ್ತಲ್ಲ, ಆ ಫ್ಯಾಮಿಲಿನ ಕರ್ಕೊಂಡು ಬಂದು ಏನ್ ಮಾಡ್ಬೇಕಾಗತ್ತೆ, ಯಾವುದೋ ಒಂದು ಈವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡೋದಾಗಿರುತ್ತೆ. ದಿಸ್ ಇಸ್ ಒನ್ ಟೈಪ್ ಆಫ್ ಆರ್ಗನೈಸೇಷನ್ ಕಲ್ಚರ್. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಆಬ್ವಿಯಸ್ಲಿ ಎಂಪ್ಲಾಯೀಸ್ಗಳಿಗೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ಬಿಲಾಂಗ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಓಕೆ, ನಾನು ಕಂಪ್ನಿಗೆ ನನ್ನ ಬಗ್ಗೆ ಕಾಳಜಿ ಇದೆ, ಸೊ ಈಗ ನಾನು ನನ್ನ ಕಂಪ್ನಿ ಬಗ್ಗೆ ಕಾಳಜಿ ತೋರಿಸ್ಬೇಕು. ಸೊ ಈ ಒಂದು ಮೆಂಟಾಲಿಟಿ ಏನಾಗುತ್ತೆ ಕ್ರಿಯೇಟ್ ಮಾಡುತ್ತೆ. ಸೊ ದಟ್ ಇಸ್ ವೈ ದೇ ಹ್ಯಾವ್ ಇನ್ವೆಂಟೆಡ್ ಅ ನ್ಯೂ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಮೈತ್ರಿ ಅನ್ನೋ ಒಂದು ಇನಿಷಿಯೇಟಿವ್ ನ ಏನ್ ಮಾಡಿದ್ದಾರೆ, ಸೊ ತಗೊಂಡಿದ್ದಾರೆ. ಥರ್ಡ್ ಒನ್, ಐ ಥಿಂಕ್ ನೀವೆಲ್ಲ ತುಂಬಾ ಕೇಳಿರ್ತೀರಾ, ಗೋದ್ರೇಜ್ ಕಂಪನಿ. Godrej's open and flexible work approach, along with its challenging work environment, keeps its employees motivated and engaged in their jobs. Godrej offers an open and collaborative environment to enable its employees to take on tough challenges in the workplace. It emphasizes career development plans by enabling employee movement across key business and geographical locations. It's also highly supportive of women. ಅಂದ್ರೆ ಅರ್ಥ ಏನು, ಗೋದ್ರೇಜ್ ಕಂಪ್ನಿಯವರು ಒಂದು ಕೆರಿಯರ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನೋದನ್ನ ಏನ್ ಮಾಡ್ಕೊಂಡಿದ್ದಾರೆ, ಸೊ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದ್ರ ಮುಖಾಂತರ ಎಂಪ್ಲಾಯೀಸ್ಗಳಿಗೆ ಸೊ ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಏನ್ ಮಾಡ್ಬೋದು, ಹೋಗಿ ಕೆಲಸ ಮಾಡುವಂತ ಒಂದು ಟ್ರಾನ್ಸ್ಪರೆನ್ಸಿ ಅಥವಾ ಒಂದು ಫ್ಲೆಕ್ಸಿಬಿಲಿಟಿನ ಏನ್ ಮಾಡಿದ್ದಾರೆ, ಸೊ ಕ್ರಿಯೇಟ್ ಮಾಡಿದ್ದಾರೆ. The company's Loud Leave Out Your Dream is a talent search initiative used on the Godrej campus. This program is for recognizing some creative and passionate individuals with huge potential. ಅಂದ್ರೆ ಅರ್ಥ ಏನು, ಮಾಡೋ ಒಂದು ಕೆಲಸದ ಜೊತೆಗೇನೆ ಸೊ ಬೇರೆ ಒಂದು ಅವರ ಒಂದು ಕ್ರಿಯೇಟಿವ್ನೆಸ್ ಏನಿರುತ್ತೋ ಅದನ್ನ ಏನ್ ಮಾಡ್ಬೋದು ಆ ಒಂದು ಆರ್ಗನೈಸೇಷನ್ ಅಲ್ಲಿ ಸೊ ತೋರಿಸುವಂಥದ್ದು. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಈವೆಂಟ್ಸ್ ನ ಸ್ಟಾರ್ಟ್ ಮಾಡ್ಕೊಳ್ಳೋದು, ಅಲ್ಲಿ ಎಂಪ್ಲಾಯೀಸ್ಗಳಿಗೆ ನಿಮ್ ಓನ್ ಕ್ರಿಯೇಟಿವ್ ಏನಿದೆ ಅದನ್ನ ತೋರಿಸ್ಕೊಳ್ಳಿ ಅಂತ ಹೇಳೋದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಆರ್ಗನೈಸೇಷನ್ ಅಲ್ಲಿ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಏನಾಗ್ತಾ ಹೋಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಎಂಪ್ಲಾಯೀಸ್ ವಿಲ್ ಗೆಟ್ ಮೋಟಿವೇಟೆಡ್.
ಸೊ ನಮ್ಮ ಇಂಟ್ರೆಸ್ಟ್ ಏನೋ ಒಂಚೂರು ಕೇಳ್ತಾ ಇದ್ದಾರೆ ಈ ಕಂಪ್ನಿಗವರು ಅನ್ನೋ ಒಂದು ಏನೋ ಮೋಟಿವೇಟೆಡ್ ಥಿಂಗ್ಸ್ಗಳು ಏನಾಗ್ತಾ ಹೋಗುತ್ತೆ ಅಕ್ಕರ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ದ ಅನದರ್ ಕಾನ್ಸೆಪ್ಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ಗೋದ್ರೇಜ್ ಕಂಪನಿ. ನಾ ಏರ್ಟೆಲ್, I think ನಿಮಗೆಲ್ಲ ಗೊತ್ತು. I think most of them we are using these Airtel services. As a leading telecom operator with a global presence in more than 16 countries, Bharti Airtel bagged the Best Employer Award at the Eon Best Employers Learning and Conference Awards in 2017. Now, ಏನ್ ಮಾಡ್ತಾ ಇದ್ದಾರೆ? The company offers flexible working hours to all its employees along with remote and work from home options. It provides special incentives to women employees such as 22 weeks of maternity leave for working mothers to allow for smooth transition back into regular working hours. Bharti Airtel's office in Gurgaon provides daycare facilities for working mothers' children to balance their role as parent and manage their professional commitment as well. See, ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ. ಒಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಹಾರ್ಸು, ಏನೋ ನಿಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೆ ನಿಮ್ಗೆ ಕಂಫರ್ಟಬಲ್ ಟೈಮಲ್ಲಿ ಬಂದು ವರ್ಕ್ ಮಾಡುವಂತ ಆಪ್ಷನ್. ಸೆಕೆಂಡು, ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ನೀವು ಮನೇಲೆ ಕೂತ್ಕೊಂಡು ವರ್ಕ್ ಮಾಡುವಂತ ಆಪ್ಷನ್. ದೆನ್ ಇನ್ಸೆಂಟಿವ್ಸ್ ಟು ವುಮೆನ್ ಎಂಪ್ಲಾಯೀಸ್ ಸಚ್ as 22 ವೀಕ್ಸ್ ಆಫ್ ಮೆಟರ್ನಿಟಿ ಲೀವ್. ಅಕಸ್ಮಾತ್ ಯಾರು ಕನ್ಸೀವ್ ಆಗಿರ್ತಾರೆ, ಸೊ ಡೆಲಿವರಿ ಟೈಮ್ ಇರುತ್ತೆ, ಸೊ ಆ ಟೈಮಲ್ಲಿ ಅವ್ರಿಗೆ 22 ವೀಕ್ ಅಂದ್ರೆ ಆಲ್ಮೋಸ್ಟ್ 5.5 to 6 months ಆಫ್ ಲೀವ್ ನ ವಿತ್ ಪೇ ಏನ್ ಮಾಡ್ತಾರೆ, ಸ್ಯಾಂಕ್ಷನ್ ಮಾಡ್ತಾರೆ. ಅದಾದ್ಮೇಲೆ ಕೆಲವೊಂದು ಡೇ ಕೇರ್ ಫೆಸಿಲಿಟೀಸ್, ಅಂದ್ರೆ ಲೈಕ್ ಮಕ್ಳಿದ್ರೆ ಆ ಮಕ್ಳನ್ನ ಕಂಪ್ನೀಸ್ಗಳಿಗೆ ಕರ್ಕೊಂಡು ಬಂದು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ಡೇ ಕೇರ್ ಅಂತ ಮಾಡಿ, ಜೊತೆಗೆ ಆ ಒಬ್ಬ ಎಂಪ್ಲಾಯ್ ಹತ್ರ ವರ್ಕ್ ಮಾಡಿಸ್ಕೊಳ್ಳುವಂತ ಒಂದು ಫೆಸಿಲಿಟೀಸ್ ನ ಏನ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಸೊ ಈ ತರ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಎಂಪ್ಲಾಯೀಸ್ಗಳು ಬಿಟ್ಟು ಹೋಗುವಂತ, ಅಥವಾ ನಾವೇನಂತ ಕರಿತೀವಿ ರಿಟೆನ್ಷನ್ ಅಂತ ನಾವೇನು ಕರಿತೀವಲ್ಲ, ಸೊ ಆ ಒಂದು ರಿಟೈನಿಂಗ್ ಆಫ್ ದ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್ ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲ ನೀವು ಮೆಟರ್ನಿಟಿ ಲೀವ್ ಹೋಗಿ ಬಟ್ ಅದನ್ನ ನಾವು ಪೇ ಮಾಡಲ್ಲ ಅಂತ ಅಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಸೊ ನಾನು ಯಾಕೆ ಇರಬೇಕು ಈ ಕಂಪ್ನಿಲಿ, ಸೊ ನಾನು ಬೇರೆ ಕಂಪ್ನಿ ಹಾಕೋ ಹೋಗ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ಏನಾಗ್ತಾ ಹೋಗುತ್ತೆ, ಸೊ ಕ್ರಿಯೇಟ್ ಆಗ್ತಾ ಹೋಗುತ್ತೆ. Then grocery shopping centers and health and fitness facilities are provided within the campus for ease and personal convenience of the employees. ಇವತ್ತು ಎಂಪ್ಲಾಯೀಸು ಕಂಪ್ನಿಲಿ ವರ್ಕ್ ಮಾಡ್ತಾರೆ, ಸೊ ಮನೆಗೆ ಹೋಗ್ತಾ ನಾನು ಎಲ್ಲೋ ಒಂದು ಗ್ರಾಸರೀಸ್ ತಗೊಂಡು ಹೋಗ್ಬೇಕು, ಆಮೇಲೆ ಮನೆಗೆ ಹೋಗಿ ನಾನು ಏನೋ ಅಡುಗೆ ಮಾಡಿ, ಈ ಒಂದು ಪ್ರಾಬ್ಲಮ್ ಇಲ್ದಾನೆ ಏರ್ಟೆಲ್ ಕಂಪ್ನಿ ಸರೌಂಡಿಂಗ್ ಎಲ್ಲ ಏನ್ ಮಾಡ್ತೀನಿ ನಾನು, ಸೊ ನಾನು ಈ ಒಂದು ಗ್ರಾಸರೀಸ್ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದೀನಿ. ಅಂದ್ರೆ ಎಂಪ್ಲಾಯೀಸ್ ಏನ್ ಮಾಡ್ಬೇಕು, ಹೋಗ್ಬೇಕಾದ್ರೆ ಗ್ರಾಸರೀಸ್ ಪರ್ಚೇಸ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗ್ಬೋದು. ಮತ್ತೆ ಕೆಲವೊಂದು ಕಂಪ್ನೀಸ್ಗಳು ಹೆಂಗಿರುತ್ತೆ ಅಂತ ಅಂದ್ರೆ ಈ ಜಿಮ್ ಫೆಸಿಲಿಟೀಸ್ ಕೊಡ್ತಾರೆ, ಜಿಮ್ನಾಸ್ಟಿಕ್ ಫೆಸಿಲಿಟೀಸ್ ಕೊಡ್ತಾರೆ. ಅಂದ್ರೆ ಅರ್ಥ ಏನು, ಸೆ ಫಾರ್ ಎಕ್ಸಾಂಪಲ್ 10 to 6 ಅವ್ರದ್ದು ಲಾಗಿನ್ ಲಾಗೌಟ್ ಟೈಮಿಂಗ್ಸ್ ಇದ್ರೆ 9 to 10 ಇಲ್ಲೇ ಫಿಟ್ನೆಸ್ ವರ್ಕೌಟ್ ಮಾಡಿ ಫ್ರೆಶ್ ಅಪ್ ಆಗಿ ಕಂಪ್ನಿ ಒಳಗಡೆ ಜಾಯ್ನ್ ಆಗುವಂಥದ್ದು. ಈ ತರ ಒಂದು ಫೆಸಿಲಿಟೀಸ್ ನ ಏನ್ ಮಾಡಿದ್ದಾರೆ, ಈ ಒಂದು ಏರ್ಟೆಲ್ ಕಂಪ್ನಿಯವರು ಪ್ರೊವೈಡ್ ಮಾಡಿದ್ದಾರೆ. ಸಿ ಎಲ್ಲಾ ಒಂದು ಕಾನ್ಸೆಪ್ಟ್ಸ್ಗಳು ಏನಾಗ್ತಾ ಹೋಗುತ್ತೆ, ಒಂದು ಒಂದು ಗುಡ್ ಅಟ್ಮಾಸ್ಫಿಯರ್ ನ ಏನ್ ಮಾಡ್ತಾ ಹೋಗುತ್ತೆ, ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಯಾರಿಗೂ ಇಂಥ ಸಿಚುವೇಶನ್ಸ್ ಅಲ್ಲಿ ನಾನು ಕಂಪ್ನಿ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಏನಾಗಲ್ಲ, ಸೊ ಕ್ರಿಯೇಟ್ ಆಗಲ್ಲ. Flipkart. So, as a leading e-commerce company in India, Flipkart has taken several initiatives to maintain work-life balance for its employees. Its workforce accommodates mainly newly married couples and has an average employee age of only around 29 years. The company has implemented an attractive childcare policy with the daycare support programs. Employees at Flipkart can get up to a 50% discount on fees for enrolling their children up to 4 years of that. See the benefits what they have given. So ಒಂದು ಅವ್ರು ಏನೇ ಒಂದು ಪರ್ಚೇಸ್ ಮಾಡಲಿ ಆ ಒಂದು ಪರ್ಟಿಕ್ಯುಲರ್ ಫ್ಲಿಪ್ಕಾರ್ಟ್ ಇಂದ, ಸೊ ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಡಿಸ್ಕೌಂಟ್ಸ್. 50% ಡಿಸ್ಕೌಂಟ್ಸ್ ಏನೋ ಕೊಡ್ತಾರಂತೆ ಈ ಒಂದು ಚಿಲ್ಡ್ರನ್ನ, ಅಂದ್ರೆ ಫ್ಲಿಪ್ಕಾರ್ಟ್ ಎಂಪ್ಲಾಯೀಸ್ ಅವ್ರನ್ನ ಮಕ್ಕಳನ್ನ ನಾವೆಲ್ಲಾದ್ರೂ ಸೇರಿಸಿದ್ರೆ ಸೊ ಫೀಸ್ ಅಲ್ಲಿ 50% ಡಿಸ್ಕೌಂಟ್ ಕೊಡುವಂಥದ್ದು. ಮತ್ತೆ ಏನೋ ವರ್ಕ್ ಫೋರ್ಸ್ ಅಕಾಮಿಡೇಟ್ಸ್ ಮೇನ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗಳಿಗೆ, ಅಂದ್ರೆ ಗಂಡ ಹೆಂಡತಿ ಇಬ್ರು ಅದೇ ಕಂಪ್ನಿಗೆ ಜಾಯ್ನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸೊ ಅವರಿಗೆ ಒಂದು ಆಪ್ಷನ್ ಕೊಡೋದು, ಜಾಯ್ನ್ ಆಗ್ಬೋದು ಅಂತ ಒಂದು ಹೇಳ್ಬೋದು. ದೇರ್ ಆರ್ ಆಲ್ಸೋ ಬೆನಿಫಿಟ್ಸ್ ಫಾರ್ ವರ್ಕಿಂಗ್ ವುಮೆನ್ ವಿತ್ 6 months ಆಫ್ ಪೇಯ್ಡ್ ಮೆಟರ್ನಿಟಿ ಲೀವ್. ಸೊ ನಿಮ್ಮ ಲಾಸ್ಟ್ ಏರ್ಟೆಲ್ ಕಂಪ್ನಿ ಹೇಳ್ದಂಗೆ ಇವರು ಸಹ 6 months ಮೆಟರ್ನಿಟಿ ಲೀವ್ ಕೊಡ್ತಾರೆ. ಅದಾದ್ಮೇಲೆ 4 months ಆಫ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಕೊಡುವಂಥದ್ದು, ಲೈಕ್ ನಿಮ್ಗೆ ಯಾವ ಟೈಮಲ್ಲಿ ಕಂಫರ್ಟಬಲ್ ಇರುತ್ತೆ ಆ ಟೈಮಲ್ಲಿ ಬಂದು ವರ್ಕ್ ಮಾಡಿ ಹೋಗಿ ಅಂತ ಅನ್ನೋದು. If needed, the company also offers 1 year unpaid break of new moms. So expectant mothers can receive a stipend as a transport allowance for 2 months
ಬಿಫೋರ್ ಆಪ್ಟಿಂಗ್ ಫಾರ್ ಮೆಟರ್ನಿಟಿ ಲೀವ್. ಲೈಕ್ ನಿಮ್ಮ ಮೆಟರ್ನಿಟಿ ಲೀವ್ ಜೊತೆಗೆ ಒಂದು ಟ್ರಾನ್ಸ್ಪೋರ್ಟ್ ಅಲಯನ್ಸ್ ಅಂತ ಕೊಡುವಂಥದ್ದು. ಸೊ ಈ ತರ ಒಂದು ಬೆನಿಫಿಟ್ಸ್ಗಳನ್ನ ಏನ್ ಮಾಡ್ತಿದ್ದಾರೆ, ಫ್ಲಿಪ್ಕಾರ್ಟ್ ಅವರು ಕೊಡ್ತಾ ಇದ್ದಾರೆ. ಎಂಪ್ಲಾಯೀಸ್ ಕ್ಯಾನ್ ಈವನ್ ರಿಸೀವ್ ಅಡಾಪ್ಷನ್ ಅಸಿಸ್ಟೆನ್ಸ್ ಫ್ರಮ್ ದ ಕಂಪನಿ ವಿತ್ ₹50,000 ಗ್ರಾಂಟೆಡ್ ಆಸ್ allowance for managing their legal, regulatory and agency cost with benefits similar to those in the maternity policy. ಆ ಟೈಮಲ್ಲಿ ಆಗುವಂಥ ಖರ್ಚುಗಳನ್ನೆಲ್ಲ ನೋಡ್ಕೊಳ್ಳುವಂಥದ್ದು. ಫ್ಲಿಪ್ಕಾರ್ಟ್ ಆಲ್ಸೋ ಪ್ರೊವೈಡ್ಸ್ ಅ ವೆಲ್ನೆಸ್ ಪ್ರೋಗ್ರಾಮ್ ಟು ಎನ್ಕರೇಜ್ ಹೆಲ್ತ್ ಅಮಾಂಗ್ ಇಟ್ಸ್ ಎಂಪ್ಲಾಯೀಸ್ ಅಂತ. ಐ ಥಿಂಕ್ ಮೋಸ್ಟ್ ಆಫ್ ದ ಕಂಪನೀಸ್ ಈ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಇಟ್ಕೊಂಡಿದ್ದಾರೆ. ಕೆಲವೊಂದು ಹಾಸ್ಪಿಟಲ್ಗಳ ಜೊತೆ ಟೈಅಪ್ ಆಗಿಬಿಟ್ಟು ವರ್ಷಕ್ಕೆ ಒಂದ್ಸಲಿ ಅವ್ರದ್ದು ಹೋಲ್ ಬಾಡಿ ಚೆಕಪ್ ನ ಮಾಡುವಂಥದ್ದು, ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸ್ಕೊಂಡು ಬನ್ನಿ ಅನ್ನೋದು. ಸೊ ಈ ಒಂದು ಬೆನಿಫಿಟ್ಸ್ಗಳನ್ನ ಏನ್ ಮಾಡ್ತಿದ್ದಾರೆ, ಸೊ ಕಂಪ್ನೀಸ್ಗಳು ಕೊಡ್ತಾ ಇದ್ದಾರೆ. And another point is another company is Hindustan Unilever. So as one of the Indian leading FMCG companies, Hindustan Unilever has 35 brands with over 20 different categories. It releases about 18,000 employees to make everything run well. The company has employee-friendly schemes that enable the workplace to stay engaged and effectively balance their personal and professional lives. Head office located in Mumbai offers a cafe, gym, daycare center, bank facilities to employees. So within the ಏರಿಯಾದಲ್ಲೇನೆ ಏನು ಆರ್ಗನೈಸೇಷನ್ ಕಂಪ್ನಿ ಎಸ್ಟಾಬ್ಲಿಷ್ ಇರುತ್ತೋ ಅದ್ರೊಳಗಡೆ ಒಂದು ಕೆಫೆ ಇರೋದು, ಜಿಮ್ಮು, ಡೇ ಕೇರ್ ಸೆಂಟರ್ಸು, ಬ್ಯಾಂಕಿಂಗ್ ಆಕ್ಟಿವಿಟಿ ಮಾಡ್ಕೊಳ್ಳೋದಕ್ಕೆ ಫೆಸಿಲಿಟೀಸು, ಇದೆಲ್ಲನೂ ಏನು ಮಾಡಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. Managers at Hindustan Unilever can take advantage of the company's career break policy for up to 5 years so they can pursue higher education, maternity or paternity leave or take on other personal goals. ಸೊ ಕೆಲವೊಂದು ಕಂಪ್ನೀಸ್ಗಳೆಲ್ಲ ಏನು ಮಾಡಿದ್ದಾರೆ, ಅಲ್ಲಿರೋ ಎಂಪ್ಲಾಯೀಸ್ಗಳು ಓದಬೇಕು ಅಂತ ಅಂದರೆ ದೇ ಆರ್ ಗಿವಿಂಗ್ ಬೆನಿಫಿಟ್ಸ್. ಲೈಕ್ ಅವ್ರಿಗೆ ಕೆಲವೊಂದು ಫೀಸ್ ಕನ್ಸೆಷನ್ ಅಲ್ಲಿ ಫೀಸ್ ಇವರೇ ಕಂಪ್ನಿಯವರೇ ಕೊಟ್ಟು ಅವ್ರನ್ನ ಓದಿಸುವಂಥದ್ದು. ದೆನ್ ಪೆಟರ್ನಿಟಿ ಲೀವ್ ಬಂದು ಫಾದರ್ಸ್ಗೆ, ಸೊ ಮೆಟರ್ನಿಟಿ ಲೀವ್ ಬಂದು ಮದರ್ಸಿಗೆ ಕೊಡುವಂಥ ಲೀವ್ ಆಪ್ಷನ್ಸ್ ಕೊಡೋ. ಸೊ ಈ ತರ ಒಂದು ಬೆನಿಫಿಟ್ಸ್ಗಳನ್ನ ಕೊಟ್ಟಿದ್ದಾರೆ. ದ ಕೆರಿಯರ್ ಬೈ ಚಾನ್ಸ್ ಪ್ರೋಗ್ರಾಮ್ ಎನೇಬಲ್ಸ್ ವರ್ಕಿಂಗ್ ಮದರ್ಸ್ ಟು ರಿಟರ್ನ್ ಟು ದ ವರ್ಕ್ ಫೋರ್ಸ್ ಆಫ್ಟರ್ ಲಾಂಗ್ ಪೀರಿಯಡ್ ಅವೇ. ಸೊ ಒಂದು ಕೆರಿಯರ್ ಬೈ ಚಾನ್ಸ್ ಅನ್ನೋ ಒಂದು ಪ್ರೋಗ್ರಾಮ್ನ ಡೆವಲಪ್ ಮಾಡ್ಕೊಂಡಿರೋದು. ದಿ ಲ್ಯಾಂಪ್ ಲೈಟರ್ ಎಂಪ್ಲಾಯಿ ಪ್ರೋಗ್ರಾಮ್ ಅಲೋಸ್ ಎಂಪ್ಲಾಯೀಸ್ ಟು ಮ್ಯಾನೇಜ್ ಹೆಲ್ತ್ ಅಸೋಸಿಯೇಟ್ ರಿಸ್ಕ್ ಅಂಡ್ ಇಟ್ ಪ್ರಮೋಟ್ಸ್ ವೆಲ್ನೆಸ್. ಸೊ ಹೆಲ್ತ್ಗೆ ಸಂಬಂಧಪಟ್ಟಾಗೆ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಆ ಪ್ರಾಬ್ಲಮ್ಸ್ಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋ ರೀತಿ ಒಂದು ಲ್ಯಾಂಪ್ ಲೈಟರ್ ಎಂಪ್ಲಾಯಿ ಪ್ರೋಗ್ರಾಮ್ ಅಂತ ಏನು ಮಾಡಿದ್ದಾರೆ, ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟು ಬಂದು ಏನು ಈ ಒಂದು ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯವರು ಮಾಡ್ಕೊಂಡಿರೋದು. ಸೊ ದೀಸ್ ಆರ್ ದ ಸಮ್ ಆಫ್ ದ ಕೇಸಸ್ ವೇರ್ ಹೌ ಎಕ್ಸಾಕ್ಟ್ಲಿ ದೋಸ್ ಕಂಪನೀಸ್ ಹ್ಯಾವ್ ಅಡಾಪ್ಟೆಡ್ ದ ಆರ್ಗನೈಸೇಷನ್ ಕಲ್ಚರ್ ಇನ್ ದೇರ್ ಆರ್ಗನೈಸೇಷನ್. ಒಟ್ಟಿನಲ್ಲಿ ನಿಮ್ಮ ಒಂದು ಕಲ್ಚರ್ ನೀವು ಯಾವ ರೀತಿ ಡೆವಲಪ್ ಮಾಡಿರ್ತೀರೋ ಆ ರೀತಿ ನಿಮ್ಮ ಒಂದು ಆರ್ಗನೈಸೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಆಗುತ್ತೆ, ಒಂದು ಎಂಪ್ಲಾಯೀಸ್ ಜೊತೆಗೆ ಒಂದು ಕಸ್ಟಮರ್ ಜೊತೆ ಒಂದು ಹೆಲ್ತಿ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ, ಒಂದು ಒಳ್ಳೆ ಪಾಲಿಸೀಸ್ ಫ್ರೇಮ್ ವರ್ಕ್ ಆಗುತ್ತೆ, ಒಂದು ಪ್ರಾಪರ್ ಕಾಂಪನ್ಸೇಷನ್ ಅನ್ನೋದನ್ನ ಕೊಡ್ಬೋದು, ಒಂದು ಓವರ್ ಆಲ್ ಒಂದು ಎನ್ವಿರಾನ್ಮೆಂಟ್ ಒಂದು ಪಾಸಿಟಿವ್ ವೇಲಿ ರನ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಒಂದು ಆರ್ಗನೈಸೇಷನ್ ಕಲ್ಚರ್ ಅಲ್ಲಿ, ಸೊ ಇಟ್ ಮೇ ಬಿ ವರ್ಕ್ ಪ್ಲೇಸ್ ಇರ್ಬೋದು, ವ್ಯಾಲ್ಯೂಸ್ ಇರ್ಬೋದು, ಲೀಡರ್ಶಿಪ್ ಇರ್ಬೋದು, ಪೀಪಲ್, ಟೆಕ್ನಾಲಜಿ, ಮೋಟಿವೇಶನ್, ಟೂಲ್ಸ್, ಇದೆಲ್ಲ ಜಾಗದಲ್ಲೂ ಈ ಒಂದು ಪಾಸಿಟಿವ್ ಕಲ್ಚರ್ ಅನ್ನೋದನ್ನ ಬಿಲ್ಡಪ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಒಂದು ಆರ್ಗನೈಸೇಷನ್ ಗ್ರೋತ್ ಮತ್ತೆ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅನ್ನೋದು ಏನಾಗುತ್ತೆ, ಸೊ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ಗನೈಸೇಷನ್ ಕಲ್ಚರ್. ಸೊ ಸ್ಟಾರ್ಟಿಂಗ್ ಫ್ರಮ್ ಡೆಫಿನೇಷನ್ ಇಂದ we saw about importance and then functions ನೋಡಿದ್ವಿ, and we have seen lot of cases how exactly organization culture has been implemented in the organization. Hope you have understood the concept which I have covered today's class. Thank you.